ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸಂಡೇ ವ್ಲಾಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇವತ್ತು ಎಲ್ಲರಿಗೂ ಶುಭೋದಯ ಫ್ರೆಂಡ್ಸ್. ಬೆಳಗ್ಗೆ ಮೆಂತೆ ಪರೋಟ ಮಾಡಿದ್ದೆ ಫ್ರೆಂಡ್ಸ್. ಯಾವ ಥರ ಮಾಡೀನಿ ಅನ್ನೋದು ನಿಮಗೂ ಕೂಡ ನಾನು ಶೇರ್ ಮಾಡಕತ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಪರೋಟ ರೆಸಿಪಿ ಹೆಂಗಿತ್ತು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಹೋಗಿ ಯಾವ ಥರ ಮಾಡೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ರೀ. ಹೋಗಿ ಚೆಕ್ ಮಾಡ್ಕೊಂಬರ್ರಿ. ನಮ್ಮ ಮನೆಯಲ್ಲಿ ನೋಡ್ರಿ, ಮನೆ ಕ್ಲೀನಿಂಗ್ ನಡೆದದ್ರಿ. ಮನೆ ಸ್ವಚ್ಛತೆ ಕಾರ್ಯಕ್ರಮ ನಡೆದದ ನೋಡ್ರಿ. ಮನೆಗೆ ನಮ್ಮ ಮನೆಯವರು ಮತ್ತು ಮಕ್ಕಳು ಕೂಡಿ ಸ್ವಚ್ಛ ಮಾಡಕತ್ತಾರೆ. ನಾನು ಅಡುಗೆ ಮನೆಯಾಗಿದ್ದೇನೆ ರೀ. ನನ್ನ ಮಗ ವಿಡಿಯೋ ಮಾಡಕತ್ತಿದ್ನು. ಹಂಗಾಗಿಬಿಟ್ಟು ಇವತ್ತು ಇನ್ನೇನು ಸ್ಕೂಲ್ ಚಾಲು ಆಗ್ತಾವಲ್ರಿ. ಹಾಗಾಗಿ ನಮ್ಮ ಮಕ್ಕಳು ಮನೆ ಕ್ಲೀನಿಂಗ್ ಮಾಡಿಬಿಟ್ಟು ಹೋದ್ರಾಯ್ತು ಅಂದ್ಕೊಂಡು ಇವಾಗ ಮನೆ ಕ್ಲೀನಿಂಗ್ ಮಾಡಕತ್ತಾರ. ಹಾಗೆ ನಾನು ಸ್ಕೂಲಿಗೆ ಓದ್ತೀನಿ, ನನಗೂ ಆಗಂಗಿಲ್ಲ. ಹಾಗಾಗಿ ಅವರು ಕ್ಲೀನಿಂಗ್ ಮಾಡೋಕ್ಕೆ ಹೇಳಿದ್ದೆ, ಅವ್ರು ಮಾಡಕತ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನೋಡ್ರಿ, ಮನೆ ಕ್ಲೀನಿಂಗ್ ನಡೆದದ್ರಿ. ಮನೆ ಸ್ವಚ್ಛತೆ ಕಾರ್ಯಕ್ರಮ ನಡೆದದ ನೋಡ್ರಿ. ಮನೆಗೆ ನಮ್ಮ ಮನೆಯವರು ಮತ್ತು ಮಕ್ಕಳು ಕೂಡಿ ಫ್ರೆಂಡ್ಸ್, ಇವಾಗ ನಾನು ಮೆಂತೆ ಪರೋಟ ಮಾಡಕತ್ತೀನಿ ರೀ. ಅದಕ್ಕೋಸ್ಕರ ನಾನು ಇವಾಗ ಗ್ಯಾಸ್ ಹಚ್ಕೊಂಡೇನಿ ರೀ. ಏನೆಲ್ಲ ತೊಗೊಂಡೇನಿ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ ರೀ. ನೋಡಿ ಫ್ರೆಂಡ್ಸ್, ಒಂದು ಈರುಳ್ಳಿ, ಒಂದು ಟೊಮೆಟೊ, ಧನಿಯಾ ಪೌಡ್ರು, ಗರಂ ಮಸಾಲ, ಒಂದು ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು, ಮತ್ತು ಅರಿಶಿಣ, ಒಂದು ಸ್ವಲ್ಪ ಉಪ್ಪು, ಇಷ್ಟು ತೊಗೊಂಡಿನಿ ನೋಡ್ರಿ. ಒಂದು ಬಟ್ಲ ನಾನು ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈಗ ಅದನ್ನು ಏನು ಮಾಡ್ತೀನಿ, ನಾನು ಫ್ರೈ ಮಾಡ್ಕೊತೀನಿ ರೀ. ಫ್ರೈ ಮಾಡಿಕೊಂಡು ಹಿಟ್ಟೊಳಗೆ ಮಿಕ್ಸ್ ಮಾಡಿ ಕಲ್ಸ್ಕೊತೀನಿ ರೀ ಪರೋಟ ಮಾಡೋಕೆ. ಇವಾಗ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೊಂದು ಸ್ವಲ್ಪ ನಾನು ಜೀರಿಗೆ ಹಾಕ್ಕೊತೀನಿ ರೀ. ನೋಡಿರಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಲ್ರಿ, ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನು ನಾನು ಇವಾಗ ಹಾಕ್ಕೊತೀನಿ ರೀ. ಫ್ರೈ ಮಾಡ್ಕೋಬೇಕು ಅಂದ್ರೆ ಸಾಫ್ಟ್ ಆಗಿದ್ರೆ ಹಿಟ್ಟೊಳಗೆ ಕಲಸಕ್ಕೆ ನಮಗೆ ಚೆನ್ನಾಗಿ ಅನ್ನಿಸ್ತದ್ರಿ. ಹಂಗಾಗಿ ಈ ಥರ ಮಾಡಿಕೊಂಡು ಈ ಥರ ಮಾಡಿಕೊಡಿ ಮಕ್ಕಳಿಗೆ. ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂದರೂ ಕೂಡ ತಿಂತಾರೆ ಮಕ್ಕಳು ಈ ಥರ ಮಾಡಿಕೊಡೋದ್ರಿಂದ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ರೀ. ಈರುಳ್ಳಿ ಫ್ರೈ ಆದ ನಂತರ ನಾನು ಟೊಮೆಟೊ ಹಾಕೋತೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಮೆಂತ್ಯ ಪರೋಟ ಮಾಡ್ಕೊತೀನಿ ರೀ. ಅದಕ್ಕೆ ನಾನು ಯಾವ ಥರ ಮಾಡ್ತೀನಿ ಮೆಂತ್ಯ ಪರೋಟ ಅನ್ನೋದು ನಿಮಗೂ ಶೇರ್ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಇವಾಗ ಮಾಡಕತ್ತೀನಿ ರೀ. ನೋಡಿರಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಯದೀಗ. ನಾನು ಇವಾಗ ಟೊಮೆಟೊ ಹಾಕೋತೀನಿ ರೀ. ಟೊಮೆಟೊ ಒಂದಿಷ್ಟು ಫ್ರೈ ಆಗಿದೆ ರೀ. ಸಾಫ್ಟ್ ಆದ ನಂತರ ಮಸಾಲೆ ಏನದಲ್ರಿ ಅದು ಹಾಕೊಳ್ಳಂದ್ರಿ. ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ ಮತ್ತು ಅರಿಶಿಣ ಆಮೇಲೆ ಹಾಕೊಂಡ್ರಾಯ್ತು. ಇವಾಗ ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಯ್ತು ನಾವು ನೋಡ್ಕೊಂಡು ಉಪ್ಪು ಹಾಕೋಬೇಕು ರೀ. ಹಿಟ್ಟಿನ ಕಲ್ಸೋದಿರ್ತದಲ್ರಿ, ಹಾಗಾಗಿ ಅದಕ್ಕೆ ಹೊಂದ್ಕೋಬೇಕು ನೋಡ್ರಿ ಹಿಟ್ಟಿಗೆ. ಆ ಥರ ನಾವು ಉಪ್ಪು ಹಾಕೋಬೇಕು ರೀ. ಈ ಸೊಪ್ಪನ್ನು ತಾಳಿಸಿರ್ತೀವಿ, ಹಾಗಾಗಿ ಪಲ್ಯಕ್ಕೂ ಇದಾಗಬೇಕು ಮತ್ತು ಹಿಟ್ಟಿಗೆ ಹೊಂದ್ಕೋಬೇಕು ರೀ. ಆ ಥರ ನಾವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗೋತನ ಟೊಮೆಟೊ ಸಾಫ್ಟ್ ಆಗೋತನ ಇದು ಮಾಡ್ಕೋಬೇಕು ರೀ. ಇವಾಗ ನಾನು ಒಂದು ಬಟ್ಲ ಮೆಂತ್ಯ ಸೊಪ್ಪು ತೊಗೊಂಡೇನಲ್ರಿ, ಅದನ್ನ ಈಗ ಹಾಕೋತೀನಿ ನೋಡಿರಿ. ಇದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋತನ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ.
ಎಲ್ಲನೂ ಮಸಾಲೆ ಹಾಕೊಳ್ಳೋಣ. ನೋಡಿರಿ ಇದೆಲ್ಲನೂ ಸಾಫ್ಟ್ ಆಗುತ್ತಂದ್ರೆ ನೋಡಿರಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗ್ಬೇಕಾದ್ರೆ ಫ್ರೈ ಆಗುತ್ತಾನೆ ನಾವು ಸಾಫ್ಟ್ ಆಗುತ್ತೆ ರೀ. ಎಲ್ಲ ಪಲ್ಯ, ಮೆಂತ್ಯ ಸೊಪ್ಪು, ಟೊಮೆಟೊ, ಈರುಳ್ಳಿ ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆದ ನಂತರ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಆನಂತರ ಆರಿದ ನಂತರ ನಾವು ಹಿಟ್ಟಲ್ಲಿ ಕಲಿಸ್ಬೇಕು ರೀ. ಇದನ್ನೆಲ್ಲ ಸಾಫ್ಟ್ ಆಗುತ್ತಾನೆ. ಇವಾಗ ನಾನು ಫ್ರೈ ಆದ್ರಿ ಚಂದ. ಆಮೇಲೆ ನಿಮ್ಗೆ ಯಾವ ಥರ ಅನ್ನೋದು ತೋರಿಸ್ತೀನಿ ರೀ. ಇವಾಗ ರೆಡಿ ಆಯ್ತು ನೋಡಿರಿ. ಇದನ್ನು ಆರಕ್ಕೆ ಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಏನು ಮಾಡಿದ್ನಲ್ಲ ಇದನ್ನು ಇದ್ರೊಳಗೆ ಹಾಕ್ಕೊಂಡು ನಾನು ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ. ಸುಡಾಕತ್ತದ ಇದ್ರೊಳಗೆ ಹಾಕಿಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡೋಣ. ಅದ್ರಾಗ ಅವೇ ಬರಕತ್ತದಲ್ಲ. ಈಗ ಮಿಕ್ಸ್ ಮಾಡ್ಕೊತೀನಿ ರೀ. ಯಾವ ಥರ ಮಿಕ್ಸ್ ಮಾಡ್ತೀನಿ, ಈಗ ಹಿಟ್ಟೇನು ಕಲಿಸ್ತೀವಲ್ರಿ ಚಪಾತಿ ಹಿಟ್ಟು, ಅದೇ ಥರ ನಾವು ಎಲ್ಲನೂ ಮಿಕ್ಸ್ ಮಾಡಿ ಕಲಸಿ ಇಡ್ತೀನಿ ರೀ. ಒಂದು 5-10 ನಿಮಿಷ ಇಟ್ಬಿಟ್ಟು ಆಮೇಲೆ ಚಪಾತಿ ಮಾಡ್ತೀನಿ ರೀ. ತೋರಿಸ್ತೀನಿ ರೀ ಯಾವ ಥರ ಆಗ್ತದೆ ಅನ್ನೋದು. ಹಾರಿದ ನಂತರ ನಾವು ಪಲ್ಯದ ಹಾರಿದ ನಂತರ ಹಿಟ್ಟೊಳಗೆ ಕಲಿಸ್ಕೋಬೇಕು ರೀ. ಹಾಗಾಗಿ ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ, ಹಂಗಾಗಿಬಿಟ್ಟು ನಾನು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬಿಸಿ ಇದ್ರೂ ನಡೀತದ, ಅಂದ್ರೆ ಆರಿದ ಮೇಲೆ ಒಂದು ಸ್ವಲ್ಪ ಇದಾದ್ರೆ ಚಲೋ ಆಗ್ತದೆ. ಹಾಗಾಗಿ ನಾನು ಅರ್ಜೆಂಟ್ ಇರೋಕ್ಕೋಸ್ಕರ ನಾನು ಬಿಸಿದೇ ಹಾಕ್ಕೊಂಡು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಹಾಗೆ ನಾವು ಚಪಾತಿ ಹಿಟ್ಟು ಏನು ನಾದ್ತೀವಲ್ಲ ಫ್ರೆಂಡ್ಸ್, ಅದೇ ಥರ ಅದೇ ಪ್ರೊಸೀಜರೇ ನಾದಿ ಒಂದು 5-10 ನಿಮಿಷ ಅಷ್ಟೇ ಇಟ್ರೂ ನಡೀತದೆ, ಸಾಫ್ಟಾಗಿರ್ತದೆ. ಯಾಕಂದ್ರೆ ನಂದಂತರ ಬಿಸಿ ಇತ್ತಲ್ಲ, ಹಂಗಾಗಿಬಿಟ್ಟು ಜಲ್ದಿನೇ ಸಾಫ್ಟಾಗಿತ್ತು. ಅದಕ್ಕೋಸ್ಕರ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಭಾರಿ ತುಂಬ ಚೆನ್ನಾಗಾಗ್ಯದ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇವಾಗ ಮೊಸರು ಹಾಕ್ಬಿಟ್ಟು ಕೊಡೋಕತ್ತೀನಿ. ನಾನು ಮೊಸರು ಜೊತೆಯೂ ತುಂಬ ಚೆನ್ನಾಗಾಗ್ತದೆ. ಹಾಗೆ ಕಾಯಿ ಚಟ್ನಿ ಇದ್ರಂದ್ರೂ ತುಂಬಾ ಚೆನ್ನಾಗಾಗ್ತದೆ ನೋಡಿ ಫ್ರೆಂಡ್ಸು. ಕಾಯಿ ಚಟ್ನಿನೂ ಕೂಡ ಮಾಡ್ಕೋಬೋದು. ಯಾವ ಥರ ಮಾಡಕತ್ತೀನಿ ನಾನು ಮೆಂತೆ ಪರೋಟ ಅಂತಂದು ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ತಾ ಇದ್ದೀನಿ. ನೋಡಿರಿ ಮಸ್ತ್ ಆಗತ್ತವ್ರಿ ಮೆಂತ್ಯ ಪರೋಟ. ಭಾರಿ ಮಸ್ತ್ ಆಗ್ಯದ್ರಿ. ಈ ಥರ ಮಾಡಿಕೊಡಿ. ಹೆಲ್ದಿ ಟೇಸ್ಟಿ ರೆಸಿಪಿ ನೋಡಿರಿ. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತಿಂತಾರೆ. ಸೊಪ್ಪು ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡ್ರಿ. ಹೆಲ್ದಿಯಾಗಿರುತ್ತೆ, ಮಕ್ಕಳನ್ನು ಇಷ್ಟಪಡ್ತಾರೆ. ಸ್ವಲ್ಪ ಎಣ್ಣೆ ಹಾಕ್ರಿ. ತುಪ್ಪ ಹಾಕಿದ್ರೂ ಚೆನ್ನಾಗಿ ಟೇಸ್ಟ್ ಬರ್ತದೆ ರೀ. ಅದಕ್ಕೆ ನಾ ಎಣ್ಣೆ ಹಾಕೋಗತ್ತೀನಿ. ನೋಡಿರಿ ಪಟ ಇದೇ ಥರನೇ ನಾನು ಎಲ್ಲಷ್ಟು ಪರೋಟ ಮಾಡ್ಕೊತೀನಿ ರೀ. ನೋಡಿರಿ ಇವಾಗ ಮೊಸರು ಹಾಕ್ಕೊಡಕತ್ತೀನಿ ರೀ. ಮೊಸರು ಮೆಂತ್ಯ ಪರೋಟ ತಿನ್ನಕತ್ತಾರೆ ಈಗ. ಚಲೋ ಕಾಣಿಸ್ತದೆ ನೋಡಿರಿ. ಇವಾಗ ನಾಷ್ಟಕ್ಕೆ ಕೊಡಕತ್ತೀನಿ ರೀ. ಬಿಸಿ ಬಿಸಿ ಪರೋಟ, ಮೆಂತ್ಯ ಪರೋಟ ಮೊಸರು ಜೊತೆ ತುಂಬಾ ಚೆನ್ನಾಗಿ ಆಗ್ತದೆ. ಹಂಗಾಗಿ ಕೊಡಕತ್ತೀನಿ ನೋಡಿರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇವಾಗ ನಮ್ಮ ಮನೆಯವರಿಗೆ ಹಾಕ್ಕೊಟ್ಟಿವ್ರಿ. ಇವಾಗ ನಾಷ್ಟ ಮಾಡಕತ್ತಾರೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಕತ್ತಾರೆ. ಹಾಗೆ ನಿಮಗೂ ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಿಯಾಗಿ ತುಂಬ ಚೆನ್ನಾಗಿ ಆಗ್ಯಾವ. ಹಂಗಾಗಿಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿಕೊಡಿ. ಈ ಥರ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ಮೆಂತ್ಯ ಪರೋಟ ತಿಂತಾರೆ ನೋಡಿರಿ ಮಕ್ಕಳು.
ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಯದ, ಇಷ್ಟಪಟ್ಟು ತಿಂತಾಯಿದ್ದಾರೆ. ಹಾಗೆ ಇವಾಗ ಸ್ನಾನ ಅದು ಮುಗಿಸ್ಕೊಂಡು ಟಿಫಿನ್ ಆಯ್ತು ರೀ. ತುಂಬಾ ಚೆನ್ನಾಗಾಗಿತ್ತು ಪರೋಟ, ಮೆಂತ್ಯ ಪರೋಟ. ಹಾಗೆ ಮಳೆ ಬರುತ್ತಾ ಐತೆ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೂ ಕೂಡ. ಮಳೆ ಬರಕತ್ತದ್ರಿ. ತುಂತುರು ಮಳೆ ಬರಕತ್ತಂದ್ರೆ ಕಾಣಿಸ್ತಾ ಇಲ್ಲ, ಸಣ್ಣ ತುಂತುರು ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಮುಂಗಾರು ಮಳೆ ಅಂತ ಹೇಳ್ತಾರೆ. ಹಂಗಾಗಿ ಬಟ್ಟೆ ತೊಳೆದು ಹಾಕ್ಯಾರೆ ಅಮ್ಮವರು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, 2 ಗಂಟೆ ಆಗಿದೆ ಟೈಮಿಂಗ್. ಇವಾಗ ಮಳೆ ಬರ್ತಾ ಇದೆ ನೋಡಿ. ಬಟ್ಟೆ ತೊಳಿಬೇಕು, ನಾನು ಕೂಡ ತೊಳೆದಿಲ್ಲ ಇನ್ನು. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ. ನಿಮ್ಗೆ ಮ್ಯಾಂಗೋ ಶೇಕ್ ಮಾಡ್ಬೇಕಂದಿನಿ ಫ್ರೆಂಡ್ಸ. ನೋಡೋಣ, ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮಗೂ. ಅದನ್ನು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಆ ಥರ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ. ಮನೆ ಕ್ಲೀನಿಂಗ್ ಮಾಡ್ಯಾರಿ ನಮ್ಮ ಮನೆಯವರು, ಮಕ್ಕಳು ಕೂಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಬ್ಯಾಗ್ಸು ಅದೆಲ್ಲನೂ ಎತ್ತಿಟ್ಟಾರೆ ಮೇಲ್ಗಡೆ. ಬೆಳಗ್ಗೆ ಎಲ್ಲನೂ ನೀಟಾಗಿ ಕಸ ಗುಡಿಸಿ ಎಲ್ಲ ಬ್ಯಾಗ್ಗಳೆಲ್ಲ ಎತ್ತಿಟ್ಟಾರೆ. ನಾನು ಕೆಲಸ ಮಾಡ್ತಾಯಿದ್ದೆ, ಹಂಗಾಗಿ ಅವರೇ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿ ಎಲ್ಲ ಬ್ಯಾಗ್ಗಳು ಮ್ಯಾಗ ಇಟ್ಬಿಟ್ಟಾರೆ. ಕೆಳಗಡೆ ಇದ್ದು ಅಲ್ರಿ ಮಕ್ಕಳದೆಲ್ಲ ಇದು ಕಲರ್ಸ್ ಬಟ್ಟೆಗಳು ಇದ್ವಲ್ಲ, ಹಂಗಾಗಿ ಅದನ್ನು ಬ್ಯಾಗ್ ಒಬ್ರೊಬ್ರದ್ದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ರು ಫ್ರೆಂಡ್ಸ್. ಅದನ್ನು ಇವೆಲ್ಲನೂ ಕೆಳಗಡೆ ಇದ್ವಲ್ಲ ಅದನ್ನ ಎತ್ತಿಟ್ಬಿಟ್ಟಾರೆ. ಆಮೇಲೆ ಸಿಗ್ತೇನೆ ಫ್ರೆಂಡ್ಸ ನಿಮ್ಗೆ. ಮನೆಯಲ್ಲಿ ಮ್ಯಾಂಗೋ ಅದಾವ್ರಿ, ಅದಕ್ಕೆ ಸುಮ್ಮನೆ ಹಾಳಾಗಿ ಹೋಗ್ತದಂತ ಅಂದ್ಬಿಟ್ಟು ಮ್ಯಾಂಗೋ ಶೇಕ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೀನಿ. ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಈಗ ಹಣ್ಣೆಲ್ಲ ಬಿಡಿಸಿಟ್ಕೊಂಡೇನಿ ರೀ. ಈಗ ನಾನು ಮಿಕ್ಸಿದಾಗ ರುಬ್ಕೋತೀನಿ ರೀ. ಯಾವ ಥರ ಮಾಡ್ತೀನಿ ಮ್ಯಾಂಗೋ ಶೇಕ್ ಅಂತಂದು ತೋರಿಸ್ತೀನಿ. ಮ್ಯಾಂಗೋ ಫ್ರೂಟಿ ಇದಕ್ಕೊಂದಷ್ಟು ಹಾಕ್ಬಿಡೋಣ. ಸಕ್ಕರೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಈಗ ರುಬ್ಬುತ್ತೀನಿ. ಇವಾಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ನಾನು ಎಲ್ಲಷ್ಟು ಅಂದ್ರೆ ಒಂದು 3 ಹಣ್ಣು ಇದ್ದವು, ದೊಡ್ಡ ದೊಡ್ಡ ಸೈಜ್ 3 ಹಣ್ಣು ಇದ್ದವು. ಆ 3 ಹಣ್ಣಿಂದು ನಾನಿವಾಗ ಮ್ಯಾಂಗೋ ಶೇಕ್ ಮಾಡಕತ್ತೀನಿ. ಹಾಗಾಗಿ ಫ್ರೂಟಿ ಮಾಜಾ ಏನಿರುತ್ತಲ್ಲ ಫ್ರೆಂಡ್ಸ್, ಅದೇ ಥರ ಸೇಮ್ ಅದೇ ಟೆಸ್ಟರೇ ಬಂದದ. ಟೇಸ್ಟಿಯಾಗಿ ಕೂಡ ಸೇಮ್ ಅದೇ ಪ್ರೊಸೀಜರೇ ಇತ್ತು. ಹಂಗಾಗಿ ಅದನ್ನು ನಾನಿವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಅದು ಎಲ್ಲನೂ ಮಿಕ್ಸರ್ದೊಳಗೆ ರುಬ್ಕೊಂಡ ನಂತರ ನಾವು ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ನಾವು ಕುದಿಸ್ಬೇಕು. ನಮಗೆ ಯಾವ ರೀತಿ ತೆಳುವಾಗಿ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲ ಗಟ್ಟಿ ಬೇಕಂದ್ರೂ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಹಂಗಾಗಿ ನಾನು ಅಷ್ಟೇ ಮೀಡಿಯಮ್ ಸೈಜ್ನಾಗೆ ನಾನು ಜ್ಯೂಸ್ ಮಾಡಿಕೊಂಡು ರೆಡಿ ಮಾಡಿ ನೋಡಿರಿ. ಈಗ ರೆಡಿ ಮಾಡಿಬಿಟ್ಟು 1-2 ಗ್ಲಾಸ್ ತೊಗೊಂಡು ಅದಕ್ಕೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಹಾಗೆ ನೋಡಿ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.